ಹಾಯ್. ಇವತ್ತಿನ ದಿವಸ ಬುದ್ಧ ತನ್ನ ಹಿಂದಿನ ಜನ್ಮದಲ್ಲಿ ಬೋಧಿಸತ್ವನಾಗಿ ಒಬ್ಬ ವ್ಯಾಪಾರಿಯಾಗಿ ಕಾಲ ಕಳೀತಾ ಇದ್ದಂತಹ ಸಮಯ. ಆಗ ವ್ಯಾಪಾರಿ ಅಂದರೆ ಆ ಜನ್ಮದಲ್ಲಿ ಅವರು ಬೀದಿ ಬೀದಿ ಅಲಿತ ಕೆಲವೊಂದು ವಸ್ತುಗಳನ್ನು, ಎಂಥದ್ದು ಮುತ್ತು ರತ್ನ, ಇಂಥದ್ದು ಹಾರ, ಹೆಣ್ಮಕ್ಳು ಇಷ್ಟಪಡ್ತಾರಲ್ಲ ಆ ಥರದ ಕೆಲವು ವಸ್ತುಗಳನ್ನು ಇಟ್ಟುಕೊಂಡು ಬೀದಿ ಬೀದಿ ಅಲಿತಾ ವ್ಯಾಪಾರ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲೇನು ಈಗ ನನಗೆ ತುಂಬ ದುಡ್ಡಿರ್ತಿರ್ಲಿಲ್ಲ. ಎಷ್ಟೋ ಸಲ ಮನೆಯಲ್ಲಿರೋ ಪಾತ್ರೆ ಇಂಥದ್ದನ್ನೇ ಕೊಟ್ಬಿಟ್ಟು ಜನ ಅವ್ರ ಹತ್ರ ಈ ಥರ ಕೊರಳಿಗೆ ಹಾಕ್ಕೊಳ್ಳೋ ಹಾರನೋ ಅಥವಾ ಕಿವಿಗೆ ಹಾಕ್ಕೊಳ್ಳೋ ಲೋಲಕ್ಕೋ ಈ ಥರದ್ದನ್ನೆಲ್ಲ ಕೊಂಡ್ಕೋತಾ ಇದ್ರು. ಹೀಗೆ ಬುದ್ಧ ತನ್ನ ಹಿಂದಿನ ಜನ್ಮದಲ್ಲಿ ಬೀದಿ ಬೀದಿಲಿ ಮಾರಾಟ ಮಾಡೋ ವ್ಯಾಪಾರಿಯಾಗಿ ಇನ್ನೊಬ್ಬ ಲೋಭಿ ವ್ಯಾಪಾರಿ. ಲೋಭಿ ಅಂದರೆ ಎಷ್ಟು ಸಿಕ್ಕರೂ ಸಾಲದು, ಹೇಗಾದರೂ ಮಾಡಿ ಯಾರಿಗಾದರೂ ಮೋಸ ಮಾಡಿಬಿಟ್ಟು ತಾನು ವ್ಯಾಪಾರ ಮಾಡಿಬಿಡ್ಬೇಕು, ತುಂಬ ದುಡ್ಡು ಮಾಡಬೇಕು ಅನ್ನೋ ಆಸೆ ಇರುತ್ತಲ್ಲ, ಅಂಥ ಒಬ್ಬ ವ್ಯಾಪಾರಿ ಅವ್ರಿಗೆ ಸ್ನೇಹಿತ ಆಗಿರ್ತಾನೆ. ಅವರಿಬ್ಬರು ಒಂದು ಊರಿಗೆ ವ್ಯಾಪಾರ ಮಾಡೋಕ್ಕೆ ಅಂತ ಹೋಗ್ತಾರೆ. ಈಗ ಇಬ್ಬರೂ ಒಂದೇ ವಸ್ತುನ ಮಾರುತ್ತಿರ್ಬೇಕಾದ್ರೆ ಇಬ್ಬರು ಒಂದೇ ಬೀದಿಲಿ ಕುಕ್ಕೊಂಡು ಹೋಗೋಕ್ಕಾಗತ್ತಾ? ಅದಕ್ಕೆ ಅವ್ರೇನು ಮಾಡ್ತಾರೆ, ಆ ಊರಲ್ಲಿ ಒಂದು 7-8 ಬೀದಿ ಇರುತ್ತೆ. ನೀನು ಈ 4 ಬೀದಿಲಿ ಹೋಗು, ನಾನು ಈ 4 ಬೀದಿನಲ್ಲಿ ಹೋಗ್ತೀನಿ. ಮೊದಲು ನೀನು ಹೋಗಿ ಎಲ್ಲ ಕಡೆ ಕೂಕ್ಕೊಂಡು ಬೆಳಗ್ಗೆ ಎಲ್ಲ ವ್ಯಾಪಾರ ಮಾಡು, ನಾನು ಈ ಕಡೆ 4 ಬೀದಿನಲ್ಲಿ ಬೆಳಗ್ಗೆ ಎಲ್ಲ ಕೂಕ್ಕೊಂಡು ವ್ಯಾಪಾರ ಮಾಡ್ತೀನಿ. ಅದಾದಮೇಲೆ ಮಧ್ಯಾಹ್ನ ನಾನು ಆ ಕಡೆಗೆ ಬರ್ತೀನಿ, ನೀನು ಈ ಕಡೆಗೆ ಬರುವೆ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾರೆ. ಸರಿ, ಇಬ್ಬರು ತಾವು ಯಾವ ರಸ್ತೆ ಹಿಡ್ಕೊಂಡಿದ್ರು ಆಯಾ ರಸ್ತೆನಲ್ಲಿ ಕೂಕ್ಕೋತ ಯಾರಿಗಾದರೂ ಮುತ್ತು ರತ್ನ ಕಂಠಿಹಾರ, ಕೊರಳಿಗೆ ಹಾಕ್ಕೊಳ್ಳೋ ಹಾರ, ಕಿವಿ ಲೋಲಕ್ಕು ಇಂಥದ್ದೆಲ್ಲ ಬೇಕಾ ಅಂತ ಕೂಕೋತ ಅವರಿಬ್ಬರು ಹೋಗ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಆ ಊರಲ್ಲಿ ಒಬ್ಬಳು ಅಜ್ಜಿ ತನ್ನ ಮೊಮ್ಮಗಳ ಜೊತೆ ಇರ್ತಾಳೆ. ಪಾಪ ತುಂಬ ಬಡವಿ. ಅವ್ರಿವ್ರ ಮನೆಯಲ್ಲಿ ಏನೋ ಕೆಲಸ ಮಾಡಿ ಆ ಅಜ್ಜಿನೂ ಮೊಮ್ಮಗಳು ಹೇಗೋ 2 ಹೊತ್ತು ಊಟ ತಿಂಡಿ ಮಾಡ್ತಾ ಇರ್ತಾರೆ. ಹಾಗಂತ ಅವ್ರು ಯಾವಾಗಲೂ ಬಡವರಾಗಿರಲಿಲ್ಲ. ಒಂದು ಕಾಲದಲ್ಲಿ ಅವರು ಶ್ರೀಮಂತ ಜಮೀನ್ದಾರರು ಮನೆಯವರು. ಅವ್ರ ಮನೆಯಲ್ಲೆಲ್ಲ ಚಿನ್ನದ ಪಾತ್ರೆಗಳೇ ಇತ್ತು ಅಂತೆ. ಏನು ಕಾರಣನೋ ಒಂದಷ್ಟು ವರ್ಷಗಳ ಕಳೆದ ಮೇಲೆ ಮನೆಯಲ್ಲಿದ್ದಿದ್ದು ಎಲ್ಲ ಹೋಯಿತು. ಎಲ್ಲ ಮನೆಯವರು ಎಲ್ಲ ಹೋಗ್ಬಿಟ್ರು, ಎಲ್ಲ ಸತ್ತೋದ್ರು. ಈಗ ಕೊನೆಗೆ ಆ ಅಜ್ಜಿನೂ ಆ ಮೊಮ್ಮಗಳು ಅವರಿಬ್ಬರೇ ಮನೆಯಲ್ಲಿದ್ದಾರೆ. ಪಾಪ ಹೇಗೋ ಜೀವನ ಸಾಗಿಸ್ತಾ ಇದ್ದಾರೆ. ಆ ಹುಡುಗಿ ಚಿಕ್ಕವಳಲ್ವಾ, ಅವಳಿಗೆ ಕೊರಳಿಗೊಂದು ಮುತ್ತಿನ ಹಾರ ಹಾಕ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಅಜ್ಜಿನ ಯಾವಾಗಲೂ ಪೀಡಿಸ್ತಾ ಇದ್ಲು. ಅಜ್ಜಿನೂ ಯಾರಾದರೂ ರಸ್ತೆನಲ್ಲಿ ಮಾರಾಟ ಮಾಡೋಕ್ಕೆ ಬಂದರೆ ನಿನಗೆ ಕೊಡಿಸ್ತೀನಿ ಪುಟ ಅಂತ ಹೇಳ್ತಾ ಇದ್ಲು. ಇವತ್ತಿನ ದಿವಸ ಈ ಇಬ್ಬರು ವ್ಯಾಪಾರಿಗಳು ಬಂದ್ರಲ್ಲ, ಬುದ್ಧನೂ ಅಂದರೆ ಬೋಧಿಸತ್ವನು, ಇನ್ನೊಬ್ಬ ವ್ಯಾಪಾರಿ ಅದೇ ಲೋಭಿ ಆ ವ್ಯಾಪಾರಿ, ಅವರಿಬ್ಬರು ಬಂದರು. ಅದರಲ್ಲಿ ಆ ಲೋಭಿ ವ್ಯಾಪಾರಿ ಇದ್ನಲ್ಲ, ಅವನೇ ಮೊದಲು ಆ ಅಜ್ಜಿ ಇದ್ದಿದ್ದ ರಸ್ತೆಯಲ್ಲಿ ಮಾರಾಟ ಮಾಡೋಕ್ಕೆ ಅಂತ ಬರ್ತಾನೆ. ಆಗ ಈ ಹುಡುಗಿ ಇದ್ದೋಳು ಅವನನ್ನು ಕರಿತಾಳೆ. ಅವನ ಹತ್ರ ನನಗೊಂದು ಮುತ್ತಿನ ಹಾರ ಕೊಡಿಸು ಅಂತ ಹೇಳಿ ಅಜ್ಜಿ ಹತ್ರ ಕೇಳ್ಕೊತಾಳೆ. ಅಜ್ಜಿ ಇದ್ದೋಳು ಸರಿ ಮನೆಯಲ್ಲೆಲ್ಲ ನೋಡ್ತಾಳೆ. ಯಾವುದೋ ಒಂದು ಹಳೇ ತಟ್ಟೆ ಇರುತ್ತೆ, ಕೊಳಕಾಗಿ ಪೂರ್ತಿ ಕಪ್ಪು ಹಿಡಿದು ಹೋಗಿರುತ್ತೆ. ಅದನ್ನು ತಿಕ್ಕಿ ತೊಳೆಯೋಕ್ಕೂ ಹೋಗಿರೋದಿಲ್ಲ, ಅದೇನಕ್ಕೂ ಅವರಿಗೆ ಬಳಕೆಗೂ ಬರ್ತಿರೋದಿಲ್ಲ. ಅದೊಂದು ಲೋಹದ ತಟ್ಟೆ. ಸರಿ, ಆ ವ್ಯಾಪಾರಿನ ಕರೆದ್ಬಿಟ್ಟು, ನೋಡಪ್ಪ, ಈ ತಟ್ಟೆನ ನಾವು ಬಳಸ್ತಿಲ್ಲ, ದೊಡ್ಡದಾಗಿದೆ, ಈ ತಟ್ಟೆ ತಗೊಂಡು ಈ ಮಗುಗೇನಾದರೂ ಅವಳು ಆಸೆ ಪಡುವಂಥದ್ದೊಂದು ಕೊರಳಿಗೆ ಹಾಕ್ಕೊಳ್ಳೋ ಹಾರ ಏನಾದರೂ ಕೊಡು ಅಂತ ಹೇಳಿ ಅಜ್ಜಿ ಹೇಳ್ತಾಳೆ. ಆ ವ್ಯಾಪಾರಿ ತಗೊಂಡು, ಇದೇನಿದು ಕಪ್ಪಾಗೋಗಿದೆ ತಟ್ಟೆ, ಇದು ಏನಕ್ಕೆ ಬರುತ್ತಿದ್ದು ಉಪಯೋಗಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ಗೀರಿ ಎಲ್ಲ ನೋಡ್ತಾನೆ, ಯಾವ ಲೋಹದ್ದಿದು ಅಂತ. ಆಗ ಅವನಿಗೆ ಗೊತ್ತಾಗುತ್ತೆ ಅದು ಚಿನ್ನದ ತಟ್ಟೆ. ಒಂದು ಕಾಲದಲ್ಲಿ ಅವ್ರು ಜಮೀನ್ದಾರರಾಗಿದ್ರಲ್ಲ, ಆಗಿನ ಕಾಲದ ಯಾವುದೋ ಚಿನ್ನದ ತಟ್ಟೆ ಅದು. ಪಾಪ ಅಜ್ಜಿಗೂ ಗೊತ್ತಿಲ್ಲ, ಮೊಮ್ಮಗಳಿಗೂ ಗೊತ್ತಿಲ್ಲ, ಕಪ್ಪಾಗಿ ಹೋಗಿದೆ.
ಚಿನ್ನದ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಆದರೆ ಅದ್ರ ಮೇಲೆ ಗೀರ್ಬಿಟ್ಟು ಅದನ್ನು ಕಲ್ಲಿಗೆ ಉಜ್ಜಿ ನೋಡಿದರೆ ಅದು ಯಾವ ಲೋಹದ್ದು ಅಂತ ಗೊತ್ತಾಗತ್ತಲ್ವಾ. ಈ ವ್ಯಾಪಾರಿಗೆ ಗೊತ್ತಾಯಿತು. ಆದರೆ ಆ ಅಜ್ಜಿಗೂ ಹೇಳಬಾರ್ದು, ಮೊಮ್ಮಗಳಿಗೂ ಹೇಳಬಾರ್ದು. ಏನಾದರೂ ಮಾಡಿ ಹೆಚ್ಚಿಗೆ ದುಡ್ಡು ಕೊಡದಲ್ಲೇ ಈ ಚಿನ್ನದ ಪಾತ್ರೆನ ಲಪಟಾಯಿಸ್ಬೇಕು, ಅದನ್ನು ಎತ್ಕೊಂಡು ಹೋಗ್ಬೇಕು. ಅದು ಕೊಡಬೇಕು ಅಂತಂದರೆ ಲಕ್ಷ ವರಹ ಕೊಟ್ಟರು ಬೆಲೆ, ಅದಕ್ಕಿಂತ ಜಾಸ್ತಿ ಬೆಲೆ ಬಾಳುವಂಥದ್ದು ಆಗಿನ ಕಾಲದಲ್ಲೇ. ಇವನ ಹತ್ರ ಒಂದು 500 ವರಹ ಇರುತ್ತೆ. ವರಹ ಅಂತಂದರೆ ಈಗಿನ ಕಾಲದಲ್ಲಿ ರೂಪಾಯಿ ಈ ಥರನೇ ಇಟ್ಕೋ, ಆ ಥರ. ಹೇಗೆ ಇದನ್ನು ಲಪಟಾಯಿಸೋದು, ಹೇಗೆ ಇದನ್ನು ಹೊಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾನೆ. ಏನು ಮಾಡ್ತಾನೆ ಗೊತ್ತಾ ವ್ಯಾಪಾರಿ, ಆ ಅಜ್ಜಿ ಎದುರುಗಡೆ, ಅಜ್ಜಿ ಈ ತಟ್ಟೆ 3 ಕಾಸಿನ ಉಪಯೋಗಕ್ಕೆ ಬರಲ್ಲ, ಇದನ್ನು ಕೊಟ್ಟರೆ ಇದಕ್ಕೆ ಪ್ರತಿಯಾಗಿ ನನ್ನ ಹತ್ರ ಕೊಡೋದಕ್ಕೆ ಎಂಥದೂ ಇಲ್ಲ, ಏನಕ್ಕೂ ಉಪಯೋಗಕ್ಕೆ ಬರಲ್ಲ. ಈ ತಟ್ಟೆ ಬೇಕಾದರೆ ನೀನೇ ಇಟ್ಕ, ಇದಕ್ಕೆ ಬೇಕಾದರೆ ಒಂದು ಮುತ್ತು ಕೊಡ್ತೀನಿ, ಬೇಕಾದರೆ ಒಂದೇ ಒಂದು ಹರಳು ಕೊಡ್ತೀನಿ, ಬೇಕಾದರೆ ಇಡೀ ಹಾರಗೆರ ಎಲ್ಲ ಕೊಡೋವಷ್ಟು ಬೆಲೆನೇ ಇಲ್ಲ ಇದಕ್ಕೆ ಅಂದ್ಬಿಡ್ತಾನೆ. ಪಾಪ ಅಜ್ಜಿಗೂ ಬೇಜಾರಾಗತ್ತೆ, ಮೊಮ್ಮಗಳಿಗೂ ಬೇಜಾರಾಗತ್ತೆ, ಅಲ್ಲದೆ ಅವರಿಗೆ ಚೆನ್ನಾಗಿ ಅವಮಾನನೂ ಆಗ್ಬಿಡುತ್ತೆ. ಏನು ಮಾಡೋದು, ಇಬ್ಬರು ಮಕ ಕೆಳಗೆ ಹಾಕ್ಕೊಂಡು ಕೂತ್ಕೋತಾರೆ. ಆ ವ್ಯಾಪಾರಿ ಸರಿ ನೋಡೋಣ ಅಂತೆ ಅಂದ್ಬಿಟ್ಟು ಸೀದಾ ಹೊಟ್ಟೋಗ್ಬಿಡ್ತಾನೆ ಅಲ್ಲಿಂದ. ಸರಿ, ಬೆಳಿಗ್ಗೆ ಕಳೀತು, ಮಧ್ಯಾಹ್ನ ಆಯಿತು, ಅವರವರು ರಸ್ತೆ ಬದಲಾಯಿಸ್ಕೊಂಡ್ರು. ಈಗ ಅದೇನ ಹೇಳಿದ್ನಲ್ಲ, ಬೋಧಿಸತ್ವ ಬುದ್ಧನ ಹಿಂದಿನ ಜನ್ಮದ ವ್ಯಾಪಾರಿಯಾಗಿದ್ದ ಅಂತ. ಬೋಧಿಸತ್ವ ಅಂತ ಯಾಕಂತಾರೆ ಅಂದರೆ ಅವನಿಗೆ ಬುದ್ಧನಾಗುವಂಥ ಶಕ್ತಿ ಆಗಿಂದನೇ ಕಾಣ್ತಾ ಇತ್ತು. ಅವನು ಯಾರಿಗೂ ಮೋಸ ಮಾಡ್ತಾ ಇರಲಿಲ್ಲ, ಎಲ್ಲರ ಜೊತೆ ಒಳ್ಳೆಯ ರೀತಿಯಿಂದ ನಡ್ಕೋತಾ ಇದ್ದ, ಯಾರಿಗೂ ಅಗೌರವ ಮಾಡ್ತಿರಲಿಲ್ಲ, ಅಂದರೆ ಯಾರಿಗೂ ಅವಮಾನ ಮಾಡ್ತಿರಲಿಲ್ಲ. ಅಂಥ ವ್ಯಕ್ತಿ ಮಾತ್ರ ಮುಂದೆ ಬುದ್ಧ ಆಗ್ತಾನೆ. ಅದಕ್ಕೆ ಅವನನ್ನು ಬೋಧಿಸತ್ವ ಅಂತ ಕರಿತಾ ಇದ್ರು. ಅವನು ಅದೇ ಅಜ್ಜಿ ಮನೆ ಇತ್ತಲ್ಲ ಆ ರಸ್ತೆನಲ್ಲಿ ಮಾರಾಟಕ್ಕೆ ಬರ್ತಾನೆ. ಸರಿ, ಯಥಾ ಪ್ರಕಾರ ಆ ಮೊಮ್ಮಗಳು ನೋಡ್ತಾಳೆ, ಅಜ್ಜಿ ಈಗ ಬರ್ತಾ ಇದ್ದಾನಲ್ಲ ಈ ವ್ಯಾಪಾರಿ, ಮುಖದಲ್ಲಿ ಒಳ್ಳೆ ಕಳೆ ಇದೆ, ಅವ್ನು ನೋಡಿದರೆ ನಮಗೆ ಮೋಸ ಮಾಡೋ ಥರ ಕಾಣಲ್ಲ, ಅವನು ನೋಡಿದರೆ ತುಂಬ ನಗ್ನಗ್ತಾ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾನೆ, ಅವನನ್ನು ಕರ್ಕೊಂಬರಲ್ಲ ಅಂತ ಕೇಳ್ತಾಳೆ. ಅಜ್ಜಿನೂ ಪಾಪ ಮೊಮ್ಮಗಳಿಗೆ ಏನು ಹೇಳ್ತಾಳೆ, ಆಯಿತು ಕರ್ಕೊಂಬ ಅವನನ್ನು ಅಂತಾಳೆ. ಕೊನೆಗೆ ಅವನು ಬಂದು ಒಳಗಡೆ ಕೂತ್ಕೋತಾನೆ. ಅವನ ಕೈಗೂ ಈ ತಟ್ಟೆ ಕೊಟ್ಬಿಟ್ಟು, ನೋಡಪ್ಪ ಈ ತಟ್ಟೆಗೆ ಏನಾದರೂ ಕೊಡೋಕ್ಕಾಗತ್ತಾ ಅಂಥೇಳಿ ಅಂತ. ಅವನು ಆ ಲೋಭಿ ವ್ಯಾಪಾರಿ ಮಾಡಿದ್ನಲ್ಲ ಹಾಗೇನೆ ಗೀರ್ಬಿಟ್ಟು ಅದನ್ನು ಉಜ್ಜಿಬಿಟ್ಟು ನೋಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಇದು ಚಿನ್ನದ ತಟ್ಟೆ. ಅವನ ಅಜ್ಜಿಗೆ ಹೇಳ್ತಾನೆ, ಅಜ್ಜಿ ಇದು ನಿನ್ನ ಹತ್ರ ಹೇಗೆ ಬಂತೋ ಗೊತ್ತಿಲ್ಲ, ಇದು ಚಿನ್ನದ ತಟ್ಟೆ, ಇದಕ್ಕೆ ಬೆಲೆ ಕಟ್ಟೋ ಶಕ್ತಿ ನನಗಿಲ್ಲ. ನನ್ನ ಹತ್ರ ಈಗಿರೋ ಎಲ್ಲ ವಸ್ತುನು ಅಂದರೆ ಎಲ್ಲ ಮುತ್ತು ರತ್ನ ಬರೀ ಕಂಠಿಹಾರ ಅಷ್ಟೇ ಅಲ್ಲ, ನಿಮಗೆಲ್ಲ ನನ್ನ ಹತ್ರ ಏನೇನಿದೆಯೋ ಸುಮಾರು ಒಂದು 500 ಬೇರೆ ಬೇರೆ ಹಾರ ಅದು ಇದು ಎಲ್ಲ ಇದೆ, ಎಲ್ಲದನ್ನೂ ಕೊಟ್ಟು ನನ್ನ ಹತ್ರ ಒಂದು 500 ವರಹ ಇದೆ, ಅದನ್ನೂ ಕೊಟ್ಟರೂ ಸಹ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾನೇನು ಮಾಡಲಿ? ಇನ್ನೊಂದು ಸರಿ ನಾನು ಇದನ್ನು ತಗೊಂಡು ಹೋಗಿ ಪೇಟೆಯಲ್ಲಿ ಮಾರಾಟ ಮಾಡಿ ಇನ್ನಷ್ಟು ದುಡ್ಡು ಸಿಕ್ಕರೆ ಆ ದುಡ್ಡನ್ನು ತಂದು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗ ಅಜ್ಜಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಹೌದೇನಪ್ಪ, ಅಯ್ಯೋ ಆ ಇನ್ನೊಬ್ಬ ವ್ಯಾಪಾರಿ ಇದೇನು ಬೆಲೆನೇ ಇಲ್ಲ ಅಂದ್ಬಿಟ್ನಲ್ಲ, ಇರಲಿ ಬಿಡು, ನೀನು ಏನು ತಂದು ಕೊಡ್ತೀಯೋ ಬಿಡ್ತೀಯೋ, ಈ ಮಗು ಕೊರಳಿಗೊಂದು ಮುತ್ತಿನ ಹಾರ ಹಾಕ್ಕೋಬೇಕು ಅಂತ ಇಷ್ಟಪಟ್ಟಿದ್ದಾಳೆ, ಆ ಹಾರ ಕೊಡು, ಇನ್ನೇನೇನು ಕೊಡ್ತೀಯೋ ಕೊಟ್ಟು ಹೋಗು, ಪರವಾಗಿಲ್ಲ, ಅದು ನೀನು ತಗೊಂಡು ಹೋಗು, ನೀನು ನಮಗಿನ್ನೇನು ಕೊಡೋದು ಬೇಡಪ್ಪ ಅಂತ. ಎಷ್ಟು ಒಳ್ಳೆ ಅಜ್ಜಿ ಅಲ್ವಾ ಅದು. ಆದರೆ ಆ ಬುದ್ಧ ಬೋಧಿಸತ್ವ ಹಂಗೆ ಮಾಡೋಕ್ಕಾಗತ್ತಾ? ಅವನು ತನ್ನ ಹತ್ರ ಇದ್ದಿದ್ದು ಎಲ್ಲ ವಸ್ತುನೂ ಅವ್ರಿಗೆ ಕೊಟ್ಬಿಟ್ಟು ಮೇಲೆ ತನ್ನ ಹತ್ರ ಏನೇನು ದುಡ್ಡಿತ್ತೋ ಅದನ್ನೂ ಕೊಟ್ಬಿಟ್ಟು ನಾನು ಬರೀ 8 ಕಾರ್ಪಣ ಅಂತನೋ 8 ವರಹ ಅಂತನೋ ಆಗಿನ ಕಾಲದ ದುಡ್ಡು, ಅಜ್ಜಿ ಇಷ್ಟು ಮಾತ್ರ ನಾನು ಇಟ್ಕೋತೀನಿ, ಯಾಕೆಂದರೆ ನಾನೊಂದು ನದಿ ದಾಟ್ಕೊಂಡು ಬಂದಿದ್ದೀನಿ, ಮತ್ತೆ ಹೋಗಿ ಆ ನದಿ ದಾಟ್ಕೊಂಡೇ ನಾನು ನನ್ನ ಹಳ್ಳಿಗೆ ಹೋಗಬೇಕು, ಆ ದೋಣಿಯವನಿಗೆ ಕೊಡೋಕ್ಕೆ ನನಗೊಂದು 8 ವರಹ ಬೇಕಾಗತ್ತೆ, ಅದಷ್ಟು ಇಟ್ಕೊಂಡು ಬಾಕಿದೆಲ್ಲ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಅಷ್ಟನ್ನು ಆ ಅಜ್ಜಿಗೆ ಕೊಟ್ಬಿಟ್ಟು ಆ 8 ವರಹ ಇಟ್ಕೊಂಡು ಅಲ್ಲಿಂದ ಸೀದಾ ಇನ್ನೇನು ವ್ಯಾಪಾರ ಮಾಡೋಕ್ಕೇನು ಇಲ್ವಲ್ಲ, ಎಲ್ಲದನ್ನು ಅಜ್ಜಿ ಕೊಟ್ಬಿಟ್ಟ.
ದುಡ್ಡು ಕೊಟ್ಟಾಯಿತು, ಅವನ ಹತ್ರ ಇದ್ದಿದ್ದ ವಸ್ತುಗಳನ್ನು ಕೊಟ್ಟಾಯಿತು. ಸರಿ, ಅಲ್ಲಿಂದ ಸೀದಾ ನದಿ ತೀರಕ್ಕೆ ಬರ್ತಾನೆ. ಅಲ್ಲಿ ದೋಣಿಯವನಿರ್ತಾನೆ. ಅವನ ಕೈಗೆ ಆ 8 ವರಹ ಕೊಟ್ಬಿಟ್ಟು, ನೋಡಪ್ಪ ನನ್ನನ್ನು ಹೇಗಾದರೂ ಮಾಡಿ ಆ ಕಡೆ ದಡಕ್ಕೆ ತಲುಪಿಸ್ಬಿಡು, ನಾನು ನನ್ನ ಊರಿಗೆ ಹೊರಟೋಗ್ತೀನಿ ಅಂತಾನೆ. ಸರಿ, ದೋಣಿಯವನು ಇವನನ್ನು ಕೂರಿಸ್ಕೊಂಡು ನದಿ ದಾಟಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಇನ್ನೊಬ್ಬ ಲೋಭಿ ವ್ಯಾಪಾರಿ ಇದ್ನಲ್ಲ, ಅವನು ಅದೇ ಅಜ್ಜಿ ಮನೆಗೆ ಬರ್ತಾನೆ. ಅಜ್ಜಿ, ಆ ತಟ್ಟೆ ಇತ್ತಲ್ಲ, ಹಳೆ ತಟ್ಟೆ ಕೊಡು, ನೀನು ನಿನ್ನ ಅಳುನ ನೋಡೋಕ್ಕಾಗಲ್ಲ, ಏನಾದರೂ ಒಂದು ಕೊಡ್ತೀನಿ, ಅಟ್ಲೀಸ್ಟ್ ಒಂದಷ್ಟು ಮುತ್ತೋ ರತ್ನನೋ ಏನಾರು ಕೊಡ್ತೀನಿ, ನೀವೇ ಒಂದು ಹಾರ ಕಟ್ಕೊಳ್ಳಿರಂತೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆ ಅಜ್ಜಿ ಇದ್ಲಲ್ಲ, ಅಯ್ಯೋ ನೀನೇನು ಕೊಡೋ ಅವಶ್ಯಕತೆ ಇಲ್ಲ, ಇನ್ನೊಬ್ಬ ವ್ಯಾಪಾರಿ ಬಂದಿದ್ದ, ಆ ವ್ಯಾಪಾರಿ ಅವನತ್ರ ಇದ್ದಿದ್ದು ಎಲ್ಲ ವಸ್ತುನೂ ನಮಗೆ ಕೊಟ್ಟು ಮೇಲೊಂದು 500 ವರಹ ದುಡ್ಡು ಕೊಟ್ಬಿಟ್ಟು ಇನ್ನೂ ತಂದು ಕೊಡ್ತೀನಿ ನಾನು ನಿಮಗೆ ಅಂತ ಹೇಳಿ ಆ ಚಿನ್ನದ ತಟ್ಟೆ ತಗೊಂಡು ಹೊರಟೋದ ಅಂತ ಹೇಳ್ತಾಳೆ. ಇವನಿಗೆ ತಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂದರೆ ಆ 1,00,000 ವರಹ ಬೆಲೆ ಬಾಳೋ ಚಿನ್ನದ ತಟ್ಟೆನ ಆ ವ್ಯಾಪಾರಿ ಬರೀ 1,000 ವರಹ ಕೊಟ್ಟು ತಗೊಂಡೋಗ್ಬಿಟ್ನಾ. ಅಯ್ಯಯ್ಯೋ, ನಾನು ಕಳ್ಕೊಂಡ್ಬಿಟ್ನಲ್ಲ ಅಂತ ಎದೆ ಬಡ್ಕೊಳಕ್ಕೆ ಶುರು ಮಾಡಿಬಿಡ್ತಾನೆ. ಏನು ಮಾಡಬೇಕು ಗೊತ್ತಾಗಲ್ಲ. ಅಯ್ಯಯ್ಯೋ ಅನ್ಕೋತ ಅವನ ಹತ್ರ ಇದ್ದಿದ್ದು ಪಾತ್ರೆ ಪಗಡ ಏನೇ ನಿತ್ತೋ ಮುತ್ತು ರತ್ನ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಎಲ್ಲಿ ಹೋದ ಅವನು ಎಲ್ಲಿ ಹೋದ ಅನ್ಕೋತ ಓಡ್ಕೊಂಡು ನದಿ ತೀರಕ್ಕೆ ಬರ್ತಾನೆ. ಅಷ್ಟೊತ್ತಿಗಾಗ್ಲೇ ಬೋಧಿಸತ್ವ ಅರ್ಧಕ್ಕಿಂತ ಮುಂದೆ ನದಿ ದಾಟಿಬಿಟ್ಟಿರ್ತಾನೆ. ಇವನು ಕೂಗ್ಕೋತಾನೆ, ಬೇಗ ವಾಪಸ್ ಬಾ, ಆ ತಟ್ಟೆ ನನಗೆ ಸೇರಬೇಕಾದ್ದು, ನನಗೆ ಕೊಡು ಅಂತ. ಬೋಧಿಸತ್ವ ಹೇಳ್ತಾನೆ, ಹಿಂತಿರುಗಿ ಹೋದರೆ ಸುಮ್ಮನೆ ಅವನ ಜೊತೆ ಜಗಳ ಆಗತ್ತೆ, ಅವನು ಅದನ್ನು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ, ಬೇಕಾಗಿಲ್ಲ, ನಡಿ ಅಂತ ಹೇಳಿ ಆ ದೋಣಿಯವನಿಗೆ ಹೇಳಿ ನದಿ ದಾಟ್ಕೊಂಡು ಹೊರಟೋಗ್ಬಿಡ್ತಾನೆ. ಈ ಲೋಭಿ ವ್ಯಾಪಾರಿ ಇದ್ನಲ್ಲ, ಅಯ್ಯೋ ನಂದೆಲ್ಲ ಹೋಯ್ತು ಅಂತ ಬಾಯ್ ಬಡ್ಕೋತ ಕೊನೆಗೆ ಬಾಯಿಯಿಂದ ರಕ್ತ ಕಾರ್ಕೊಂಡು ಅಲ್ಲೇ ಬಿದ್ದು ನದಿ ದಡದಲ್ಲೇ ಬಿದ್ದು ಸತ್ತೋಗ್ಬಿಡ್ತಾನೆ. ಅವನ ಹತ್ರ ಇದ್ದಿದ್ದ ವಸ್ತು ಎಲ್ಲ ಅಜ್ಜಿ ಮನೆಯಲ್ಲೇ ಉಳಿದೋಗುತ್ತೆ. ನೋಡಿದ್ಯಾ, ಅತಿ ಆಸೆ ಮಾಡಿದರೆ ಯಾವುದೇ ಒಂದು ವಸ್ತು ಯಾರಿಗಾದರೂ ಮೋಸ ಮಾಡಿ ತನಗೆ ಬೇಕು ಅಂತ ಅತಿ ಆಸೆ ಪಟ್ಟವನ ಗತಿ ಏನಾಗತ್ತೆ ಅಂತ. ಅವನು ಯಾಕೆ ಹಂಗೆ ಬಿದ್ದು ಸತ್ತೋದ? ಅವನಿಗೆ ದುಡ್ಡು ಕಳ್ಕೊಂಬಿಟ್ನಲ್ಲ ನಾನು. ಯಾವ ದುಡ್ಡು ಕಳ್ಕೊಂಡಿದ್ದು? ಆ ಚಿನ್ನದ ತಟ್ಟೆನ ಬೋಧಿಸತ್ವನ ಥರನೇ ಅವನು ಎಲ್ಲ ತನ್ನ ಹತ್ರ ಇರೋದನ್ನೆಲ್ಲ ಕೊಟ್ಟಿದ್ದಿದ್ರೆ ಅಜ್ಜಿ ಅವನಿಗೆ ಕೊಟ್ಟು ಕಳಿಸ್ತಾ ಇದ್ಲಲ್ವಾ? ಮೊದಲು ಬಂದಿದ್ದವನು ಅವನೇ ಅಲ್ವಾ? ಆದರೆ ಅತಿ ಆಸೆಗೆ ಬಲಿಯಾಗಿ ಅವನ ಕೊನೆಗೆ ತನ್ನ ಪ್ರಾಣನೇ ಕಳ್ಕೊಂಡ. ಅದಕ್ಕೋಸ್ಕರನೇ ನಮ್ಮ ಪಾಲಿಗೆ ಎಷ್ಟು ಬರುತ್ತೋ ಅದರಲ್ಲಿ ಖುಷಿಯಾಗಿ ಆರಾಮಾಗಿ ನೆಮ್ಮದಿಯಾಗಿ ಇರೋದನ್ನು ಅಭ್ಯಾಸ ಮಾಡ್ಕೋಬೇಕಲ್ವಾ? ಇಲ್ಲದೆ ಹೋದರೆ ಅತಿ ಆಸೆಗೆ ಬಲಿಯಾದರೆ ನಾವು ಆ ವ್ಯಾಪಾರಿ ಥರನೇ ಆಗಿಬಿಡ್ತೀವಿ ಅಲ್ವಾ? ನೀನು ಆ ಬೋಧಿಸತ್ವಂತರ ಅಪ್ಪ ಅಮ್ಮ ಏನು ಕೊಡಿಸ್ತಾರೋ, ಮನೆಗೇನು ತರ್ತಾರೋ ಅದರಲ್ಲೇ ಸಂತೋಷ ನೆಮ್ಮದಿನ ಕಂಡ್ಕೋತೀಯ ಅಲ್ವಾ?